ಈಗ ದಾಳಿಯಲ್ಲಿ ಸಾಂಗ್ಲಿ ಮತ್ತು ಅರಳಿಮಟ್ಟಿಯಿಂದ ಪಂದ್ಯ ಒಳ್ಳೆಯ ತುರ್ಸಿನ ಪಂದ್ಯ ಅಂತ ಹೇಳಬಹುದು. ಈ ಪಂದ್ಯ ಮುಗಿದ ನಂತರ ಇನ್ನು ಒಟ್ಟು 3 ಪಂದ್ಯಗಳು ಉಳಿದಿವೆ. ಸೆಮಿಫೈನಲ್ 2, ಫೈನಲ್ 1. ಈಗ ತುರ್ಸಿನ ಪಂದ್ಯ ಅತ್ಯುತ್ತಮವಾದ ದಾಳಿ ಬರ್ತಾ ಇದೆ ಅರಳಿಮಟ್ಟಿ ತಂಡದಿಂದ. ಅಷ್ಟೇ ಚೆನ್ನಾಗಿ ಹಿಡಿತಾ ಬರ್ತಾ ಇದೆ ಸಾಂಗ್ಲಿ ತಂಡದಿಂದ. ದಾಳಿಯಲ್ಲಿ ಮತ್ತೆ ಸಾಂಗ್ಲಿ ಭಾಗದ 6 ನಂಬರ್ ಆಟಗಾರ ಅದು ನೋಡುವ ನಿರೀಕ್ಷೆ ತಮ್ಮ ತಂಡಕ್ಕೆ ಅಂಕ ಒಯ್ತಾರೆ ಇಲ್ಲ ಅಂತ. ಸತತವಾದ ದಾಳಿಯಲ್ಲಿ 6 ನಂಬರ್ ಆಟಗಾರ ಮಾತೃಭೂಮಿ ಸಾಂಗ್ಲಿ. ಹನುಮಂತ ಅರಳಿಮಟ್ಟಿ ಯೂನಿವರ್ಸಿಟಿ ಪ್ರೊ ಪ್ಲೇಯರ್ ಇವರು. ರಾಷ್ಟ್ರ ಮಟ್ಟದ ಆಟಗಾರ ಹನುಮಂತನ ಅರಳಿಮಟ್ಟಿ. ಅತ್ಯುತ್ತಮವಾದ ಪಂದ್ಯ ನಡೀತಾ ಇದೆ ಜಲಸುಗಮದಲ್ಲಿ. ಒಂದು ಸುಂದರವಾದ ಪಂದ್ಯ ಈಗ ಮೈದಾನದಲ್ಲಿ ಕಾದು ನೋಡುವ ನಿರೀಕ್ಷೆ. ಸತತ ದಾಳಿಯಲ್ಲಿ 6 ನಂಬರ್ ಆಟಗಾರ ಹನುಮಂತಂದ ಟು ಟಚ್. ಯಾರ್ದು ಸುಕುಮಾರ್. ಸಾಂಗ್ಲಿ 2, ಅರಳಿಮಟ್ಟಿ 1. ನೀರು ಕೊಟ್ಟ ಮೈನರ್ಗೆ ತುಂಬ ಧನ್ಯವಾದಗಳು. ಬೆಂಗಳೂರಲ್ಲಿ ಒಂದು ಬಟ್ಟೆ ನೀರಂದ್ರೆ ಈಗ ಬರ್ತಾ ಬೆಳಕು ಸಿಗೋದು ಜಾಸ್ತಿ ಒಳ್ಳೆಯ ದಾಳಿ. ಇನ್ನೇ ಕ್ಲಾರಿಟಿ ಪಟ್ಟಿಲ್ಲಕ್ಕ ಅಜಿತ್ ಅವರು ಸ್ಟೇಜ್ ಮೇಲೆ ಆಗಮಿಸಿರ್ತಾರೆ. ಸಾಂಗ್ಲಿ ತಂಡದಿಂದ ಒಂದು ಒಳ್ಳೆಯ ದಾಳಿ, ಅದು ವಿಫಲವಾದ ಪ್ರಯತ್ನ. ಒಂದು ಒಳ್ಳೆಯ ಹೋರಾಟ. ಅರಳಿಮಟ್ಟಿ ಕರ್ನಾಟಕ ಮಹಾರಾಷ್ಟ್ರದಲ್ಲೇ 2-2 ಸಮಬಲದ ಹೋರಾಟ ಸಾಂಗ್ಲಿ ಮತ್ತು ಅರಳಿಮಟ್ಟಿ ತಂಡಗಳ ಮಧ್ಯ. ಮಾಡುವಲ್ಲವೇ ಅಣ್ಣ ಬ್ರೈಟ್ನೆಸ್ ಹೆಚ್ಚಾಗತ್ತದ ಅತ್ಯುತ್ತಮವಾದ ಹಿಡಿತ ಬರ್ತಾ ಇದೆ ಮಾತೃಭೂಮಿ ಸಾಂಗ್ಲಿಯಿಂದ. ಜೈ ಮಾತೃಭೂಮಿ. .32 ಸಾಂಗ್ಲಿ ಪರವಾಗಿ 3-2.
ಕೆಲಸದಾಗಿದ್ದೀವಿ. ಮತ್ತೆ ದಾಳಿಯಲ್ಲಿ 11 ನಂಬರ್ ಆಟಗಾರ ಯೂನಿವರ್ಸಿಟಿ ಬ್ಲೂ ಆಟಂತ ಆಟಗಾರ ಅಳಿಮಿಟಿ ತಂಡದಿಂದ ಸಂಗೀತ ತಂಡದ ಮೇಲೆ ದಾಳಿ. ಸತತ ದಾಳಿಯಲ್ಲಿ ಸಾಂಗ್ಲಿ ಆಟಗಾರ ತಮ್ಮ ತಂಡಕ್ಕೆ ಆಸರೆ ಆಗ್ತಾರಂತ ಕಾದು ನೋಡುವ ನಿರೀಕ್ಷೆಯಲ್ಲಿ ಬೋನಸ್ ಪಾಯಿಂಟ್ ಟು सांगली. सेकंड राइट ರಾಷ್ಟ್ರ ಮಟ್ಟದ ಆಟಗಾರ ಅರಳಿಮಟ್ಟಿ ಹನುಮಂತಣ್ಣ ಸೂಪರ್ 4 ಅಂಕಗಳು ಅವರಿಗೆ. ಈಗ 6-4 ಸತತ ದಾಳಿಯಲ್ಲಿ ಆಟಗಾರ ಅರಳಿಮಟ್ಟಿ ಪರವಾಗಿ 6-4, ಸೊಲ್ಲಾಪುರ ಪರವಾಗಿ ಸಾಂಗ್ಲಿ ಪರವಾಗಿ 4. ಮತ್ತೆ ಹಿಡಿತ 1.2 ಅರಳಿಮಟ್ಟಿ. ಮಂಜು 10-5 ಅತ್ಯುತ್ತಮವಾದ ಹಿಡಿತ ಬರ್ತಾ ಇದೆ, ರೈಡ್ ಬರ್ತಾ ಇದೆ, ಅತ್ಯುತ್ತಮವಾದ ದಾಳಿ. ಸತತ ದಾಳಿಯಲ್ಲಿ ಸಾಂಗ್ಲಿ ಆಟಗಾರ ಈಗ ಮತ್ತೆ ಹನುಮಂತಣ್ಣ ಅವರಿಂದ ದಾಳಿ. ಹನುಮಂತ ಅಲ್ಲಿ ಲಂಕೆಯಲ್ಲಿ ಹನುಮಂತ ಹಾರಿದ್ರೆ ಇಲ್ಲಿ ಕಬಡ್ಡಿ ಪಂದ್ಯಗಳಲ್ಲಿ ಹಾರುವಂತ ಹನುಮಂತ ಕೂಡ ಬೆವರು ದರದರಣೆ ಸುಗಿರ್ತಾ ಇದೆ. ಕಬಡ್ಡಿಯ ರೋಚ ಹೆಚ್ಚಾಗ್ತಾ ಇದೆ. 10-6 ಪಂದ್ಯ ನೆರವೇರ್ತಾ ಇದೆ. ದಾಳಿಯಲ್ಲೂ ಕೂಡ ನಾಡೆ, ಡಿಫೆನ್ಸ್ ಅಲ್ಲೂ ಕೂಡ ಢಾಡೆ. ಕಾದಡುವ ನಿರೀಕ್ಷೆ ಹನುಮಂತರ ದಾಳಿ. ಮತ್ತೊಬ್ಬ ಹನುಮಂತ 11 ನಂಬರ್ ಆಟಗಾರ ಹನುಮಂತನ ಒಂದು ಒಳ್ಳೆಯ ದಾಳಿಗಾರ ಅವರು ಅರಳಿಮಟ್ಟಿ ತಂಡದಿಂದ. ಯೂನಿವರ್ಸಿಟಿ ಬ್ಲೂ ಅಲ್ಲಿ ತಮ್ಮ ಕಬಡ್ಡಿಯನ್ನು ಪ್ರದರ್ಶಿಸಿದಂತ ಹೆಮ್ಮೆಯ ಆಟಗಾರ ಕೂಡ ಬಾಗಲಕೋಟೆ ಜಿಲ್ಲೆಯ ಅರಳಿಮಟ್ಟಿ ತಂಡದ ಆಟಗಾರ. ಥರ್ಡ್ ರೈಟ್ ಡೂ ಆರ್ ಡೈ ರೈಟ್ ಮಾಡುವಲ್ಲವೇ ಮಾಡಿ. ಥರ್ಡ್ ರೈಟ್ ಡೂ ಆರ್ ಡೈ. ತಮ್ಮ ತಂಡಕ್ಕೆ ಅಂಕ ತರಲೇಬೇಕಾದಂತ ಸಂದರ್ಭ ಬಂದಿದೆ. ಅರಳಿಮಟ್ಟಿ ತಂಡಕ್ಕೆ ಆಸರೆ ಆಗ್ತಾರೆ ನಿರೀಕ್ಷೆ. ಅದು ನೋಡೋಣ. ಅಡಿಷನ್ ಆರ್ಗ್ಯುಮೆಂಟ್ಸ್, ಪ್ಲೇಯರ್ ಆರ್ಗ್ಯುಮೆಂಟ್ಸ್ 1.2 ಅರಳಿಮಟ್ಟಿ. ದಾಳಿ ವಿಭಾಗದಲ್ಲಿ 5 ನಂಬರ್ ಆಟಗಾರ ಸಾಂಗ್ಲಿ ತಂಡದಿಂದ ಅರಳಿಮಟ್ಟಿ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ತಮ್ಮ ತಂಡಕ್ಕೆ ಅಂಕ ಒಯ್ತಾನೆ ಅಂತ ಕಾದು ನೋಡುವ ನಿರೀಕ್ಷೆ. ಅಂಕ ಬೇಕೇ ಬೇಕಾದ ಒತ್ತಡ ಸಾಂಗ್ಲಿ ಮೂಲದ ಆಟಗಾರಿಗೆ. ಅಂಕ ಇಲ್ಲದೆ ವಾಪಸ್ ಬಂದ್ರೆ ತರ ತಂಡಕ್ಕೆ ಬಿಡಲಿಲ್ಲ. ಸಂಕಟದಲ್ಲಿ ಸಿಕ್ಕಿದೆ. ಮತ್ತೊಮ್ಮೆ ಬರ್ತಾ ಇದೆ ಸಾಂಗ್ಲಿ. 6-13 ಪಂದ್ಯ ನಿರ್ಬಂಧದ್ರೆ ಜೊತೆಗೆ ಒಂದು ಕಡೆ ಆದ್ರೆ ಸಾಂಗ್ಲಿ ಇಲ್ಲಿ ಮತ್ತೊಮ್ಮೆ ದ್ವಿತೀಯಾರ್ಧ ನಂತರ ಮತ್ತೊಮ್ಮೆ ಹನುಮಂತ ಅವರ ದಾಳಿ. ಅನುಭವದ ಆಟಗಾರ ಯೂನಿವರ್ಸಿಟಿ ಪ್ಲೇಯಲ್ಲಿ ಪಳಗಿಸಿದಂತ ಆಟಗಾರ ಕೂಡ ಕಬಡ್ಡಿಗೆ ಹೇಳಿದಂತ
ಆಟಗಾರ ನಿಜವಾದ ಕಬಡ್ಡಿ ತೋರಿಸಿಕೊಡ್ತಾ ಇದೆ. ಅವರ ಮೈಯಲ್ಲಿ ಬರ್ತಕ್ಕಂಥ ಬೆವರೇ ಹೇಳ್ತಾ ಇದೆ ಕಬಡ್ಡಿಗೆ ಹೇಳಿಸಿದಂತ ಆಟಗಾರ ಅಂತ. ಯಾವುದೇ ತರಹದ ಬಿಡುಗಡೆ ಕೊಡ್ತಾ ಇಲ್ಲ. ಮತ್ತೊಮ್ಮೆ ಹಳ್ಳಿಮಟ್ಟಿ ತರದ ಆಟಗಾರ ಮತ್ತೊಮ್ಮೆ ಸೋಲಿಲ್ಲದ ಸರದಾರನಾಗಿ ಬರುವಂತಾದ್ರೆ ಹಳ್ಳಿಮಟ್ಟಿ ಹರಬಂತ. ನೋಡಕಂತ ಕಾಕಾಯ ಒಳಗೆ ಪವರ್ ಬಾಳ ಐತಿ, ಹೋರೈತಿ. ಬರೀ ತಲೆ ಸ್ಕೂಲ್ ಹೋದ್ರೆ ಕಾಕ ಆಗಂಗಿಲ್ಲ. ಹನುಮಂತನನ್ನೇ ಹೊರ ಹಾಕುವ ಸಂಚು ತಾನಾಗೆ ಹೊರ ಹೋಗ್ತಾ ಇದೆ. ಅಪಘಾತಕ್ಕೆ ಕಾರಣ ಹೊರ ಹೋಗ್ತಾ ಇದೆ, ತೋರಿಸ್ಕೊಡ್ತಾ ಇದೆ. ನಮ್ಮ ಕಬಡ್ಡಿ ಎಲ್ಲದಕ್ಕೂ ಆಧಾರ ಇದೆ. ಗಡಿಬಿಡಿ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಕೊಡುತ್ತೆ, ವೇಗವಾಗಿ ಚಲಿಸಿದ್ರೆ ಏನಾಗುತ್ತೆ ಅಂತ ಹೇಳ್ಕೊಡುತ್ತೆ. ಇಲ್ಲಿ ಗಡಿಬಿಡಿ ಗಂಗವ್ವ ಇಲ್ಯಾರ ಗಂಗವ್ವ ಹೆಸರು ಇಟ್ಕೊಳ್ಳಿ. ಮತ್ತೊಮ್ಮೆ ಎತ್ತಾಗಲಿ ಬುಲ್ಲದ ಆಟಗಾರ 14-8 ಪಂದ್ಯ ಆಗ್ತಾ ಇದೆ. ಸಾಕಷ್ಟು ಆಟಗಾರ ಮುನ್ನಡೆಗೆ ಹಾಕೊಳ್ತಾ ಇದೆ. ಇದು ಕಾಲ ಬಿಂಚಿಲ್ಲ. सोडवणी आरव कोल्हापूर दोन्ही संघांना तिसरा पुकार. दोन्ही संघ ताबडतोब मैदान द्यायचे. ಕಾದರ ಬಡಿ ವೀಕ್ಷೆ 4 ಜನ ಆಟಗಾರಿದ್ದಾರೆ. ಮತ್ತೊಮ್ಮೆ ವೇಗದ ದಾಳಿಗಾರ ಸೈಲೆಂಟ್ ಕಿಲ್ಲರ್ ಹನುಮಂತವರು ಕೂಡ ಸೈಲೆಂಟ್ ಕಿಲ್ಲರ್. ಮಾತು ಕಡಿಮೆ, ಕೆಲಸ ಜಾಸ್ತಿ. ಹದಿನಾಲ್ಕು 8ರಲ್ಲಿ ಪುಂಗ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಒಳ್ಳೆ ಪ್ರಯತ್ನ, ಆಂಕಲ್ ಮಾಡುವ ಪ್ರಯತ್ನ ಬರ್ತಾ ಇತ್ತು, ಆದ್ರೆ ವೇಗದ ದಾಳಿಗೆ ವಿಫಲಗೊಂಡ ಹೋಗ್ತಾ ಇದೆ. ಒಂದು ಅಂಕದ ಸಂಪಾದನೆ ವಾಪಸ್ ಆಗ್ತಾ ಇದ್ದಾರೆ. 5 ಜನ ಆಟಗಾರ ಮತ್ತೊಮ್ಮೆ ಲೋನ್ ಹಾಕದ ಭೀತಿಯಲ್ಲಿತ್ತು ಸಾಂಗ್ಲಿ ತಂಡ. ಮತ್ತೊಮ್ಮೆ ಲೋಣದಿಂದ ಹೊರ ಹೋಗ್ತಾ ಇದೆ. 14-9ರಲ್ಲಿ ಪಂಗನ ಮುಂದಿಗೆ ಕಾಣಿಸ್ಕೊಳ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ಬೋನಸ್ 2 ತಂಡದಲ್ಲಿ ಕೂಡ ಆಫ್ ಆಗಿರುವ ಸಂದರ್ಭ. ಸರಿಯಾಗಿ 1:24 ಟೈಮ್ ಆಗಿದೆ. ಇನ್ನು ಕೂಡ ನನ್ನ ರೋಚಕವಾದ ಪಂದ್ಯಗಳ ನಿರ್ಣಾಯಕರಾದಂಥ ನಮ್ಮ ಅಲಗೂರು ಸರ್, ಆ ಕಡೆ ಸುಧಾರ್ಗಟ್ಟಿ ಸರ್, ಹಾಗೆ ತಮಿಳಿನ ಅಕ್ಕದಲ್ಲಿ ನೌಕರಿ ಮಾಡ್ತಕ್ಕಂಥ ಶಂಭಾಜಿ ಕಾಟು ಸರ್, ಹಾಗೆ ಸ್ಕೋರರ್ ಆಗಿ ಚೈತನ್ಯ ಭಗವಾನ್, ಹಾಗೆ ಡಿಜಿಟಲ್ ಸ್ಕೋರ್ ಆಪರೇಟರ್ ಆಗಿ ನಮ್ಮ ಕೃಷ್ಣ ಪ್ರಣಬರ್ ಸರ್. ಇದು ಅನೇಕ ಮಾನ್ಯರು ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಎಲ್ಲ ಮಾನ್ಯರು ಕೂಡ ಒಂದನೇ ಅಭಿನಂದನೆ ಸಲ್ಲಿಸ್ತಾ ಪಂದ್ಯಾವಳಿಯ ಪೂರ್ಣ ಉದ್ದಕ್ಕೂ ಏನು ಒಂದು ಗದ್ದಲಕ್ಕೀಡಕ ಅಂತ ಕಬಡ್ಡಿ ಪಂದ್ಯವನ್ನು ಯಶಸ್ವಿಗೊಳಿಸ್ತಾ ಇದ್ರೆ. ಕೊನೆಯ ಎಲ್ಲ ಕ್ರೀಡಾ ಪ್ರೋತ್ಸಾಹಕರಿಗೆ ಒಂದನೇ ಅಭಿನಂದನೆ ಸಲ್ಲಿಸ್ತಾ ಎಲ್ಲರಿಗೂ ಕೂಡ ತಾಯಿಬಾಯಿ ದೇವಿ ಸದಾ ಹೀಗೆ ಕಬಡ್ಡಿ ಪಂದ್ಯಾವಳಿ ಯಶಸ್ಸು ಮಾಡಿಕೊಡ್ಲಿ ಅಂತ. ಸೆಕೆಂಡ್ ಇಲ್ಲ ಸೆಕೆಂಡ್ ರೈಟ್ ಹಲೋ ವೈಟ್ ಥರ್ಡ್ ರೈಟ್ ಡಿಸೈಡ್ ರೈಟ್ ಡು ಆರ್ ಹಲೋ ಎಂತ ಕ್ಷಣಗಣನೆ ಮತ್ತೊಮ್ಮೆ ಪಾಯಿಂಟ್ 10 ತಾಯಿಬಾಯಿ ಜಾತ್ರಾ ನಿಮಿತ್ತವಾಗಿ ನಾವು ಶ್ರೀ ತಾಯಿಬಾಯಿ ಸ್ಪೋರ್ಟ್ಸ್ ಕ್ಲಬ್ದವ್ರು 8 ವರ್ಷ ಕಬಡ್ಡಿ ಇಡ್ತೀವಿ ನೋಡು. 8 ವರ್ಷ ಪ್ರಭಾಕರನ್ನ ಹೊಲ್ದಾರವ್ರ ಮೊದಲ ಬಹುಮಾನ ಕೊಡ್ತಾರಂತ ಹೇಳ್ತಾರು. ಪ್ರತಿ ವರ್ಷ 1ನೇ ಬಹುಮಾನ ಪ್ರಭಾಕರನ್ನ ಹೊಲ್ದಾರ. ಕಬಡ್ಡಿ ಯಾವಾಗ ಇಡ್ತೈತಿ ಅವಾಗ ಪ್ರಭಾಕರನ್ನ ಹೊಲ್ದಾರ ಪ್ರಥಮ ಬಹುಮಾನ ಇರ್ತೈತಿ. ಅದನ್ನ ಬಿಟ್ಟು ಯಾರು ಬಹುಮಾನ ಮಾಡೋರು ಮಾಡ್ಬೋದು. ಒಳ್ಳೆಯ ಸುದ್ದಿ ತಂದಿದ್ದಾರೆ ಮಂಜುನಾಥ್ ಅವರು. ಹಲೋ ಕೊನೆಯ ನಿಮಿಷ, ಲಾಸ್ಟ್ 5 ಮಿನಿಟ್ಸ್. ವೇಗ ಹೆಚ್ಚಾದಂತೆ ಮತ್ತೊಮ್ಮೆ ಹನುಮಂತನ ಆಗಮನ. ಕ್ಯಾಪ್ಟನ್ शेवटचे 5 ಮಿನಿಟ್, शेवटची 5 ಮಿನಿಟ್. ತಂಡಕ್ಕೆ ಮತ್ತೊಮ್ಮೆ ಆಶ್ರಯ ಆಗ್ತಾ ಇದ್ರೆ ಡಿಫೆನ್ಸ್ ವಿಭಾಗದಲ್ಲಿ ಜೆರ್ಸಿ ನಂಬರ್ 12. ಈಗ ಮತ್ತೆ ದಾಳಿಯಲ್ಲಿ ಹನುಮಂತನ್ನ
ಚೇತನ್ ಅಂತೀರು ನೀವು ನಗ್ತೀರಿ ನೀವು ನಿಧಾನಗತಿಯಾಗಿ ಮತ್ತೊಮ್ಮೆ ಪಂದ್ಯವನ್ನು ಆರಂಭಿಸಿಕೊಂಡು ಹೋಗ್ತಾ ಇದ್ರೆ ಲೀಡನ್ನ ಕಾಯ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಅಲ್ಲಿ ಮಟ್ಟಿ ತಂಡದ ಆಟಗಾರನಿಂದ ಪ್ರಯತ್ನ ಬೇಕೇ ಬೇಕು. 16-11ರಲ್ಲಿ ಪಂದ್ಯ ನಿರ್ವಹಿಸ್ತಾ ಇದೆ. ಕಾದಾಡುವ ಸಮಯ ಕೂಡ ಇಲ್ಲಿ ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ. ಆಂಕಲ್ ಮಾಡುವ ಪ್ರಯತ್ನ, ಆಂಕಲ್ ನಿಂದ ಹೊರ ಹೋಗ್ತಾ ಇದರ ಕೊನೆ 4 ನಿಮಿಷ, ಲಾಸ್ಟ್ 4 ಮಿನಿಟ್ಸ್ ಶೇವರ್ಜಿ 4 ಮಿನಿಟ್. ಇದು 4 ನಿಮಿಷ ಆಟ ಮಾತ್ರ ಬಾಕಿ ಇದೆ. ಮತ್ತೊಮ್ಮೆ ಹನುಮಂತ್ ಅವರ ದಾಳಿ ಬೋನಸ್ ಆಗಿ ಆಡ ಇರುವ ಸಂದರ್ಭ. ಹದಿನಾರು 12ರಲ್ಲಿ ಪಂದ್ಯ ಕಾಣಿಸ್ಕೊಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಲೀಡನ್ನ ಕಾಯ್ಕೊಳ್ಳುವ ಯತ್ನ ಮತ್ತೊಮ್ಮೆ ಅಲ್ಲಿ ಮಟ್ಟಿ ತಂಡದ ಆಟಗಾರರಿಂದ शिवशाहू सोडवली मैदान चला राईट आरव कोल्हापूर शिवशाहू सोडवली दोन्ही संघांना तिसरा पुकार दोन्ही संघ मैदान थर्ड इज आउट. अरे बाबा ಡಿಫೆಂಡ್ ರೈಟ್ ಡು ಆರ್ ಟೈ ಏಕರು ಏಮರು ಮಾಡು ಇಲ್ಲ ಬಾಯ್ ಮಡಿ ಇಲ್ಲಾಂದ್ರೆ ಅಂಕಣದಿಂದ ಕೊನೆಯ 3 ನಿಮಿಷ ಆಚೆಗೆ ನಡ ಶೇವರ್ಜಿ 3 ಮಿನಿಟ್. ಆದ್ರೂ ಪರವಾಗಿಲ್ಲ. ಮತ್ತೊಮ್ಮೆ 17-12ರಲ್ಲಿ ಪಂದ್ಯ ಇದೆ. 13-17 ಆಗ್ತಾ ಇದೆ. ಹನುಮಂತ್ ಅವರ ತಂಡಕ್ಕೆ ಆಶ್ರಯ ಇದೆ. ದಾಳಿಯಲ್ಲಿ ಆರಂಭ ಇದೆಂತ ಕ್ಷಣಗಣನೆ. ಮತ್ತೊಮ್ಮೆ ಮಧ್ಯರಾತ್ರಿ ಕಬಡ್ಡಿಯ ರೋಚ. 14-17ರಲ್ಲಿ ಪಂದ್ಯ. ಮತ್ತೊಮ್ಮೆ ಹನುಮಂತ ಅವರ ದಾಳಿ ಕಾದ್ರ ಬಡಿರಿಕೆ ಭ್ರಮರಿನ ಹಣಿ ಬ್ಯಾಟ್ಗೆ ಚಿಮ್ಮಿಸ್ತಾ ಇದ್ದ. ಯಾಕಂದ್ರೆ ಫೈನಲ್ ಆಡ್ಲೇಬೇಕು, ಅದಕ್ಕಾಗಿ ಬೆವರು ಸುರಿಲೇಬೇಕು. 22 ಸೇವರೇನು ಹಂಗ ಬರಂಗಲ್ಲ. ಕೊನೆಯ 8 ನಿಮಿಷ, ಲಾಸ್ಟ್ 2 ಮಿನಿಟ್ಸ್. ಪಿಕ್ಚರ್ 2 ಮಿನಿಟ್. ಸೂಪರ್ ಟ್ಯಾಕಲ್ ಆಡಿದ ಸಿಕ್ಕರೆ 2 ವಿಕೆಟ್ ಘೋಷಣೆ ಆಗುತ್ತೆ. ಮತ್ತೊಮ್ಮೆ ಮಿಸ್ಟೇಕ್ ಕಾಣ್ಕೊಳ್ತಾ ಇದ್ದೇನೆ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ಬೇಕಷ್ಟೇ. ನೆಲಫಲ ಆಗ್ತಾ ಇದೆ ಅಲ್ಲಿ ಮಟ್ಟಿ ತಂಡದ ಆಟಗಾರರಿಂದ. 15-17ರಲ್ಲಿ ಲೋಣ ಅಂಕದ ಭೀತಿಯಲ್ಲಿ ಎಲ್ಲ ಭಾರ ಕೂಡ ಮತ್ತೊಮ್ಮೆ ಹನುಮಂತವರ ಮೇಲೆ. ಇದೊಂದು ದೊಡ್ಡ ಆಘಾತ ಅಂತ ಹೇಳ್ಬೋದು. ದಿಕ್ಕನ್ನೇ ಬದಲಿಸ್ತಾ ಇದೆ ಹನುಮಂತವರ ದಿಕ್ಕು. ಇಲ್ಲಿ ಮತ್ತೊಮ್ಮೆ ಯಶಸ್ಸು. ನೆಟ್ಟಗೆ ಮಣಿಗೆ ಇಲ್ಲಿ ಗೆದ್ರೇನೆ ಅಲ್ಲಿ ಸಮಯ ಆಡೋದು. ಕೊನೆ 1 ನಿಮಿಷ, शेवटची 1 मिनिट बाकी आहे. कप्तान 18-19 ಪಂದ್ಯ ಆಗ್ತಾ ಇದೆ. ಹನುಮಂತ ಏನಾದ್ರೂ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಗುಡ್ಡ ತರುವ ಯತ್ನಾನೇ ಇತ್ತು. ಸಂಜೀವಿನಿ ತರ್ಲಿಕ್ಕೆ ಹೋಗಿ ಸ್ವಲ್ಪ ಅಲ್ಟಂ ಪಲ್ಟ ಆಗ್ತಾ ಇದೆ. 20-18 ಸಾಂಗ್ಲಿ ಪರವಾಗಿ, 20 ಅರಳಿಮಟ್ಟಿ ಪರವಾಗಿ 18. ಆದ್ರೂ ಕೂಡ ಪರವಾಗಿಲ್ಲ. ಕಬಡ್ಡಿಯಲ್ಲಿ ಆಂಜನೇಯನ ಬಲ ಯಾರಿಗೆ? ಅರಳಿಮಟ್ಟಿ. ಅದೇ ಕರ್ನಾಟಕರ ಹವಾ. ಹಲೋ ಹಲೋ ಪಂದ್ಯ ಮುಕ್ತಾಯ. 2 ಅಂಕಗಳಿಂದ ಅಳಿಮಟ್ಟಿ ವಿಜಯಶಾಲಿ ಆಗ್ತಾ ಇದೆ. ಅಳಿಮಟ್ಟಿ